ಜಟಾಯು. ಜಟಾಯು ಪಕ್ಷಿ ರಾವಣನೊಂದಿಗೆ ಸೀತೆಗಾಗಿ ಹೋರಾಡಿದಾಗ ಅದಕ್ಕೆ 60,000 ವರ್ಷ ವಯಸ್ಸು. ವೃದ್ಧನಾಗಿ ಬಿಟ್ಟಿರ್ತಾನೆ. ಆದರೆ ರಾವಣನು ಇನ್ನೂ ಯುವಕನಾಗಿರ್ತಾನೆ. ಶಸ್ತ್ರಾಸ್ತ್ರಗಳನ್ನು ಹೊಂದಿರ್ತಾನೆ. ಜಟಾಯುವು ನಿಶಸ್ತ್ರನಾಗಿರ್ತಾನೆ. ಪ್ರಾಣಕ್ಕೂ ಲೆಕ್ಕಿಸದೆ ಯುದ್ಧ ಮಾಡಲು ಪ್ರಾರಂಭಿಸಿದಾಗ ರಾವಣನು ಹೆಚ್ಚಿನ ಬಾಣಗಳು ಹಾಕಿದರೂ ಲೆಕ್ಕಿಸದೆ ಯುದ್ಧ ಮಾಡ್ತಾನೆ. ಯುದ್ಧದಲ್ಲಿ ರಾವಣನ ಕಾಂಚನ ರಥಕ್ಕೆ ಇದ್ದಂತಹ ಕತ್ತೆಗಳನ್ನು ಹಾಗೂ ಸಾರಥಿಯನ್ನು ಕೊಂದು ಹಾಕ್ತಾನೆ. ಆಗ ರಾವಣನು ರಥದಿಂದ ಕೆಳಕ್ಕೆ ಬೀಳ್ತಾನೆ. ಆಗ ದೇವತೆಗಳೆಲ್ಲರೂ ಹರ್ಷಿಸ್ತಾರೆ, ಜಟಾಯುವನ್ನು ಕೀರ್ತಿಸ್ತಾರೆ. ಜಟಾಯುವು ರಾವಣನ 10 ಎಡಗಡೆ ಭುಜಗಳನ್ನು ಕತ್ತರಿಸಲು ಮತ್ತೆ ಅವು ಯಥಾಸ್ಥಾನ ಪಡೆಯುತ್ತೆ ವರದ ಪ್ರಭಾವದಿಂದ. ಹೀಗೆ ಯುದ್ಧದಿಂದ ರಾವಣ, ಜಟಾಯು ಇಬ್ಬರೂ ಸುಸ್ತಾಗಿ ಹೋಗ್ತಾರೆ. ಇನ್ನು ಪ್ರಯೋಜನ ಇಲ್ಲ ಅಂತ ಹೇಳಿ ಭಾವಿಸಿ ರಾವಣನು ಜಟಾಯುವಿನ 2 ರೆಕ್ಕೆಗಳನ್ನು ತನ್ನ ಕತ್ತಿಯಿಂದ ಸಂಹರಿಸುತ್ತಾನೆ. ಜಟಾಯು ಕೆಳಗೆ ಬಿತ್ತು. ಅದನ್ನು ನೋಡಿ ಸೀತಾದೇವಿ ಆ ಪಕ್ಷಿಯನ್ನು ಹಿಡಿದು ಗಟ್ಟಿಯಾಗಿ ಅಳುತ್ತಾ, ನೀನು ನನಗಾಗಿ ಪ್ರಾಣವನ್ನು ನೀಡಿದೆ. ರಾಮನ ತಂದೆ ದಶರಥನಂತೆಯೇ ರಾಮನು ನಿನ್ನನ್ನು ಕೀರ್ತಿಸಿದನು. ನಿನ್ನನ್ನು ನೋಡಿದಾಗ ನನ್ನ ತಂದೆ ಜನಕನು ನೆನಪಾಗ್ತಾನೆ ಅಂತ ಹೇಳ್ತಾಳೆ. ಆಗ ರಾವಣನು ಸೀತೆಯನ್ನು ಮತ್ತೆ ಎತ್ತಿಕೊಳ್ಳಲು ಹೋದಾಗ ಅವಳು ವೃಕ್ಷವನ್ನು ಗಟ್ಟಿಯಾಗಿ ಹಿಡಿಯುತ್ತಾಳೆ. ಆದರೂ ಸೀತೆಯು ಕೂದಲನ್ನು ಹಿಡಿದು ಎಳೆಯುತ್ತಾನೆ. ಆಗ ಎಲ್ಲ ದೇವತೆಗಳು ದುಃಖಿಸುತ್ತಾರೆ. ಆದರೂ ಅವಳನ್ನು ಎತ್ತಿ ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾನೆ. ಹೀಗೆ ಹೋಗುವಾಗ ಸೀತೆ ರಾಮ ಅಂತ ಹೇಳಿ ಅಳ್ತಾಳೆ. ಆಗಲೇ ಒಂದು ಬೆಟ್ಟದ ಮೇಲೆ 5 ಮಂದಿ ವಾನರರು ಕಂಡಾಗ ತನ್ನ ಒಡವೆಗಳನ್ನು ತೆಗೆದು ಒಂದೊಂದು ಸೀರೆಯಲ್ಲಿ ಸುತ್ತಿ, ಯಾವಾಗಲಾದರೂ ರಾಮ ಬರ್ತಾನೆ ಕೊಡ್ತಾರೆ ಅಂಥೇಳಿ ಒಂದೊಂದಾಗಿ ಒಡವೆಗಳನ್ನು ಕೆಳಗೆ ಹಾಕ್ತಾಳೆ.